ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿಯ ಲೇಕ್ಲಿಗೇರಿ ಗ್ರಾಮದಲ್ಲಿ ಶ್ರೀ ದೇನ ಭಗತ್ ಸೇವಾ ಟ್ರಸ್ಟ್ ವತಿಯಿಂದ ನಿರ್ಮಿಸಿರುವ ಧ್ಯಾನ ಕೇಂದ್ರ ಹಾಗೂ ಆಶ್ರಮ ಉದ್ಘಾಟನೆ ಮತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮ ದಿನಾಂಕ 11/5/2026 ಲೋಕಾರ್ಪಣೆ ಕಾರ್ಯಕ್ರಮ ಜರುಗಲಿದೆ. ಶ್ರೀ ರಾಜಯೋಗ ವಿದ್ಯಾಶ್ರಮದ ಶ್ರೀ ದೇನ ಭಗತ್ ಗುರೂಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಸಭಾ ಕಾರ್ಯಕ್ರಮಗಳು ನಡೆಯಲಿವೆ. ಮೇ 11ರಂದು ಧ್ಯಾನ ಕೇಂದ್ರ ಹಾಗೂ ಆಶ್ರಮದ ಉದ್ಘಾಟನೆ ಸಮಾರಂಭ ಬೆಳಗ್ಗೆ 10 ಗಂಟೆಗೆ ಲೋಕಾರ್ಪಣೆಗೊಳ್ಳಲಿದೆ. ಮಂತ್ರಾಲಯದ ಶ್ರೀ ರಾಘವೇಂದ್ರ ಮಠದ ಸುಬೇಂದ್ರ ತೀರ್ಥ ಸ್ವಾಮೀಜಿಗಳು ಹಾಗೂ ರಾಯದುರ್ಗದ ಶ್ರೀ ರಾಜ ವಿದ್ಯಾಶ್ರಮದ ಶ್ರೀ ವಾಸುದೇವಾನಂದ ಸರಸ್ವತಿ ಮಹಾಸ್ವಾಮೀಜಿಗಳು, ಗಜೇಂದ್ರಗಡದ ಕಾಲಜ್ಞಾನಿ ಮಠದ ಶ್ರೀ ಡಾಕ್ಟರ್ ಕಾಲಜ್ಞಾನಿ ಬ್ರಹ್ಮ ಸದ್ಗುಣ ಶರಣಬಸವ ಸ್ವಾಮೀಜಿಗಳು, ಸಿದ್ಧಾರೂಢ ಆಶ್ರಮದ ಶ್ರೀ ಡಾಕ್ಟರ್ ಆರೂಢ ಭಾರತಿ ಸ್ವಾಮೀಜಿಗಳು, ಬಂಜಾರ ಗುರುಪೀಠದ ಶ್ರೀ ಸರ್ದಾರ್ ಸೇವಾಲಾಲ್ ಸ್ವಾಮೀಜಿಗಳು, ಲಿಂಗಸೂರು ಮಂತಾಯ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳು, ಶಂಕರಲಿಂಗ ಮಠದ ಶ್ರೀ ಸೋಮಲಿಂಗ ಸ್ವಾಮೀಜಿಗಳು, ಅಜ್ಜನ ಸ್ವಾಮಿ ಮಠದ ಶ್ರೀ ಕಂಬಳಪ್ಪ ಸ್ವಾಮೀಜಿ ಹಾಗೂ ಸೇವಘಟ್ಟದ ಗುತ್ರಿಯ ಶ್ರೀ ಮಹಾರಾಜ್ ಧರ್ಮದರ್ಶಿಗಳು, ಕೊಟ್ಟೂರು ಧೂಪದಳ್ಳಿ ಮಠದ ಶಿವಪ್ರಕಾಶ್ ಸ್ವಾಮೀಜಿಯವರು, ಮುಷ್ಟೂರು ಮಠದ ಓಂಕಾರೇಶ್ವರ ಮಠದ ಶ್ರೀ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿಗಳು, ಶ್ರೀ ಶನೇಶ್ವರ ಸ್ವಾಮೀಜಿ ಪುಣ್ಯಕ್ಷೇತ್ರ ಶ್ರೀ ನಾಗರಾಜ್ ಮಹಾಸ್ವಾಮೀಜಿಗಳು, ಕನಕಪುರದ ಶ್ರೀ ಮೂರ್ತಿ ಸ್ವಾಮೀಜಿಗಳು, ದಾವಣಗೆರೆಯ ಶ್ರೀ ಪಂಡಿತ್ ಸ್ವಾಮೀಜಿಗಳು, ತರೀಕೆರೆ ಶ್ರೀ ಮಂಜು ಮಹಾರಾಜ್ ಸ್ವಾಮೀಜಿಗಳು, ಬಾವಾಜಿ ಮಠದ ಎಸ್ ಪುರುಷೋತ್ತಮ ಸ್ವಾಮೀಜಿಗಳು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ರೈಲ್ವೆ ಮಂತ್ರಿಗಳು, ಉಪಸಭಾಪತಿಗಳು, ಬಿಜೆಪಿ ರಾಜ್ಯಾಧ್ಯಕ್ಷರು, ಅರಣ್ಯ ಮಂತ್ರಿಗಳು, ಪಶುಸಂಗೋಪನೆ ಸಚಿವರು ಹಾಗೂ ಸಂಸದರು, ಶಾಸಕರು, ಮಾಜಿ ಶಾಸಕರು, ತಾಂಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಉದ್ಯಮಿಗಳು ಆಗಮಿಸಲಿದ್ದಾರೆ. 1 ಎಕರೆ ವ್ಯಾಪ್ತಿಯ ಪಂಚಭೂತ ತತ್ವಗಳ ಆಶ್ರಮದಲ್ಲಿ ಧ್ಯಾನ ಕೇಂದ್ರ. ಓಂಕಾರ ಎಂದು ಹೇಳಿದರೆ ಧ್ವನಿ 9 ರೀತಿಯಲ್ಲಿ ಮೇಲಕ್ಕೆ ಪ್ರತಿನಿಧಿಸುತ್ತದೆ. ನೆಲಮಾಳಿಗೆ ಸಂಖ್ಯಾಶಾಸ್ತ್ರದಲ್ಲಿ ಕಟ್ಟಲಾಗಿದೆ. ಕಲ್ಯಾಣಿ ಇದೆ, ವಸತಿ ಸೌಕರ್ಯವಿದೆ. ಪ್ರಕೃತಿಯ ಮಡಿಲಲ್ಲಿ ಪರಿಸರದ ಜೊತೆಗೆ ಆಧ್ಯಾತ್ಮಿಕವಾಗಿ ಧ್ಯಾನದಲ್ಲಿ ಭಕ್ತಿ ಕೇಂದ್ರವಿದೆ. ಸರ್ವರಿಗೂ ಸ್ವಾಗತ ಕೋರುವವರು ಶ್ರೀ ದೇನ ಭಗತ್ ಸೇವಾ ಟ್ರಸ್ಟ್ ಕಮಿಟಿ, ಲೇಕ್ಲಿಗೇರಿ. ಮತ್ತೆ ಮೇ 11ನೇ ತಾರೀಕಿಗೆ ಒಂದು ವೇದಿಕೆ ಕಾರ್ಯಕ್ರಮ ಮತ್ತು ಉದ್ಘಾಟನೆ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮಗೆ ಮಂತ್ರಾಲಯದ ಸುಬದೇಂದ್ರ ಸ್ವಾಮಿಗಳು ಶ್ರೀಗಳು ನಮ್ಮ ಒಡನಾಟದಲ್ಲಿದ್ದಾರೆ. ಅವರು ವಿಶೇಷವಾಗಿ ಅವರು ಸಾನ್ನಿಧ್ಯ ವಹಿಸಲಿದ್ದಾರೆ. ಮತ್ತು ನಮಗೆ ದೀಕ್ಷೆ ಕೊಟ್ಟಂತಹ ವಾಸುದೇವಾನಂದ ಸರಸ್ವತಿ ಸ್ವಾಮಿಗಳು ಅಂತ ಅವರು ಕೂಡ ಅವರು ಕೂಡ ಬರ್ತಾರೆ. ಮತ್ತು ನಮ್ಮ ಸಮಾಜದ ಎಲ್ಲ ಮಹಾ ಸಾಧು ಸಂತರೆಲ್ಲ ಸೇರ್ಪಡೆ ಆಗ್ತಾರೆ. ಇನ್ನು ಗಣ್ಯರ ತಗೊಂಡಿಗೆ ಅಂತ ಹೇಳಿದ್ರೆ ನಾವು ರಾಜ್ಯಪಾಲರನ್ನ ಇನ್ವೈಟ್ ಮಾಡಿದ್ದೀವಿ, ಅವರು ಬರ್ತೀವಿ ಅಂತ ಹೇಳಿದ್ದಾರೆ. ಅದು ಬಿಟ್ಟು ಇನ್ನು ಎಲ್ಲ ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ಮುಖಂಡರು, MLA ಗಳು, MP ಗಳು